ಆರ್ಎಸ್ಎಸ್ ನಿರ್ಬಂಧದ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಆರ್ಎಸ್ಎಸ್ಗೆ ನಿರ್ಬಂಧ ಹೇರಬೇಕು, ಸರ್ಕಾರ ಹೀಗಂತ ಪ್ರಯತ್ನವನ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ವಿಪಕ್ಷಗಳು ದಮ್ಮಿದ್ರೆ ಆರ್ಎಸ್ಎಸ್ಗೆ ನಿರ್ಬಂಧ ಹೇರಿ ಅಂತ ಸವಾಲನ್ನ ಹಾಕ್ತಿದೆ. ಇದೆಲ್ಲದರ ಬೆನ್ನಲ್ಲೇ ಆರ್ಎಸ್ಎಸ್ಗೆ ನಿರ್ಬಂಧ ಹಾಕಬೇಕು ಅಂತಿದ್ದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಏನೊಂದ್ ಕಡೆ ಐ ಲವ್ ಆರ್ಎಸ್ಎಸ್ ಅಂತ ಕ್ಯಾಂಪೇನ್ ಕೂಡ ಶುರುವಾಗಿದೆ. ದೇಶಭಕ್ತಿಯ ಪರವಾಗಿ ಮಾತಾಡಿದವರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಹತ್ತುವಂಥದ್ದೇ. ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಮಾತಾಡ್ತಾ ಇದ್ದಾರೆ. ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರವೇ ಇಲ್ಲ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನು ಆಗ್ತಾರೆ ಇವ್ರ ಕೈಗಿಲ್ಲ. ಅದು ಮ್ಯಾಲಿದಾನೆ ಒಬ್ಬರು ಯಾರು ಭಸ್ಮ ಹಾಕ್ಬಿಟ್ಟು ಯಾರು ಭಸ್ಮ ಆಗೋದಿಲ್ಲ ಅಂತೇಳಿ ಯಾರ ಕೈಗೆ ಇವ್ರ ಕೈಯಲ್ಲಿ ಭಸ್ಮ ಮಾಡೋ ಶಕ್ತಿ ಇದೆ. ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ಮತ್ತು ಇವರ ಅಧಿಕಾರ ಎಷ್ಟು ದಿನ ಶಾಶ್ವತನ? RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶಪ್ರೇಮಿಗಳು ಇರ್ತಾರೆ. ಇನ್ನು ಮುಂದೆ ಸಂಘ ಪರಿವಾರದ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ. ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಇರೋದಿಲ್ಲ. ಚಟುವಟಿಕೆಗಳನ್ನೆಲ್ಲ ನಿಯಂತ್ರಣ ಮಾಡ್ತೀವಿ, ಕಡಿವಾಣ ಹಾಕ್ತೀವಿ. ನಿಮ್ಮ ಸಾಧನೆ, ನಿಮ್ಮ ಕೊಡುಗೆ ಏನು ಸ್ವಾಮಿ? ಅಶೋಕಣ್ಣ, ನಿಮ್ಮ NPS ಇದೆ ಅಲ್ಲ, ಎಲ್ಲ NPS ಅಲ್ಲೂ ಪರ್ಮಿಷನ್ ಕೊಡೋಣ. ನಾವು ಸರ್ಕಾರದಿಂದ ಪರ್ಮಿಷನ್ ಕೊಡ್ತೀವಿ, ಅಲ್ಲಿ ಮಾಡಿದ್ರಣ. ನೀವು ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ಬಂದು ಮಾಡಿದ್ರೆ ಏನರ್ಥ? ಕಾಂಗ್ರೆಸ್ ಸರ್ಕಾರಕ್ಕೆ ದೇಶಭಕ್ತ ಸಂಘಟನೆಯ ಬಗ್ಗೆ ಅಪಪ್ರಚಾರ ಮಾಡ್ತಿರುವ ಪ್ರಿಯಾಂಕ್ ಖರ್ಗೆಗೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ ಘೋಷಣೆ ಮೊಳಗ್ತಿದೆ. ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರೋದು ಮಾತ್ರ ಅಲ್ಲ, ಐ ಲವ್ RSS ಅಂತ ಕೂಡ ಹೇಳ್ತಾ ಇದ್ದಾರೆ. ಮನೆಗಳ ಮೇಲೆ, ವಾಹನಗಳ ಮೇಲೆ ಐ ಲವ್ RSS ಅಂತ ಸ್ಟಿಕ್ಕರ್ಗಳನ್ನ ಅಂಟಿಸ್ತಾ ಇದ್ದಾರೆ. ದಮ್ಮಿದ್ರೆ RSS ಅನ್ನ ಬ್ಯಾನ್ ಮಾಡಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ಬಿಜೆಪಿಗರು ಈ ರೀತಿ ಸವಾಲ್ ಹಾಕೋದಕ್ಕೆ ಏನು ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೌದು, RSSಗೆ ಕೆಲವೊಂದು ನಿರ್ಬಂಧಗಳನ್ನ ವಿಧಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಅಂಥದ್ದೊಂದು ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದಿದ್ದು, ಖಂಡಿತ RSSಗೆ ನಿರ್ಬಂಧ ಹಾಕೋದು 100% ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೇಸರಿಪಾಳಯ ತಿರುಗಿ ಬಿದ್ದಿದೆ. ತಾಕತ್ತಿದ್ರೆ RSSಗೆ ನಿರ್ಬಂಧ ವಿಧಿಸಿ ಅಂತ ಸವಾಲ್ ಹಾಕ್ತಾ ಇದೆ. ಇದೆಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ನಡೀತಾ ಇರೋದು ದೊಡ್ಡ ಜಟಾಪಟಿ. ಸುಡುತ್ತಿದೆ RSS ನಿರ್ಬಂಧದ ಕಿಚ್ಚು. ಮತ್ತೆ ಕೈ ಕೇಸರಿ ಜಟಾಪಟಿ ಜೋರು. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ, ಹಲವೆಡೆ ಲವ್ RSS ಕ್ಯಾಂಪೇನ್. ತಮಿಳುನಾಡು ಮಾದರಿಯಲ್ಲಿ ರಾಜ್ಯದಲ್ಲೂ RSSಗೆ ಅಂಕುಶ. RSS ಎಲ್ಲ ಕಡೆ ಇದೊಂದೇ ಮಾತು. ರಾಜ್ಯದ ಎಲ್ಲ ಕಡೆಗಳಲ್ಲಿ ಇದೊಂದೇ ಚರ್ಚೆ. RSSಗೆ ನಿರ್ಬಂಧ ವಿಧಿಸೋ ವಿಚಾರ ಈಗ ಎಲ್ಲೆಡೆ ಚರ್ಚೆ ಹುಟ್ಟಾಕ್ತಾ ಇದೆ. ರಾಜ್ಯ ಸರ್ಕಾರದ ಮುಂದೆ ಯಾವಾಗ RSSಗೆ ನಿರ್ಬಂಧ ಹೇರಬೇಕು ಅಂತ ಪ್ರಸ್ತಾಪ ಬಂತೋ ಆಗಲೇ ಸಣ್ಣ ಪ್ರಮಾಣದ ಕಿಡಿಯೊಂದು ಹೊತ್ಕೊಂಡಿತ್ತು. ಈಗ ಅದೇ ಕಿಡಿ ಜ್ವಾಲೆಯಾಗಿದೆ. ಇಡೀ ರಾಜ್ಯ ರಾಜಕೀಯವನ್ನ ಸುಡುತ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳ ರೂಪದಲ್ಲಿ ಆ ಜ್ವಾಲೆ ಧಗಧಗಿಸ್ತಿದೆ. ಕಾಂಗ್ರೆಸ್ RSSಗೆ ನಿರ್ಬಂಧ ಹೇರೋದು 100% ಪಕ್ಕಾ ಅಂತ ಸೂಚನೆ ಕೊಡ್ತಾ ಇದ್ರೆ, ಬಿಜೆಪಿ RSSಗೆ ನಿರ್ಬಂಧ ವಿಧಿಸೋಕೆ ನೆಹರು, ಇಂದಿರಾ ಕೈಯಲ್ಲೇ ಆಗಲಿಲ್ಲ, ನಿಮ್ಮಿಂದಾಗುತ್ತಾ ಅಂತ ಪ್ರಶ್ನೆ ಮತ್ತು ಸವಾಲನ್ನ ಒಟ್ಟೊಟ್ಟಿಗೆ ಎಸೀತಿದೆ. RSS ಯುವ ಮನಸ್ಸುಗಳಲ್ಲಿ ದ್ವೇಷವನ್ನ ಬಿತ್ತುತ್ತಾ ಇದೆ. ಸರ್ಕಾರಿ ಮೈದಾನಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ.
ಇದೇ ಕಾರಣಕ್ಕೆ ಆರ್ಎಸ್ಎಸ್ಗೆ ನಿರ್ಬಂಧ ಹಾಕಿ ಶೀಘ್ರವೇ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಇಂಥದ್ದೊಂದು ಪತ್ರವನ್ನ ಬರೆದಿದ್ದರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ಅಕ್ಟೋಬರ್ 4ನೇ ತಾರೀಕು ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರದಲ್ಲಿ ಇದೆಲ್ಲವನ್ನೂ ಉಲ್ಲೇಖ ಮಾಡಲಾಗಿತ್ತು. ಇಷ್ಟೇ ಅಲ್ಲದೆ ಆರ್ಎಸ್ಎಸ್ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ, ಮಕ್ಕಳಲ್ಲಿ ನಕಾರಾತ್ಮಕ ಚಿಂತನೆಯನ್ನ ಹುಟ್ಟುಹಾಕುತ್ತಿದೆ. ಆದ್ದರಿಂದ ಸರ್ಕಾರದ ಯಾವುದೇ ಸ್ಥಳದಲ್ಲಿ ಆರ್ಎಸ್ಎಸ್ ಶಾಖೆ, ಸಾಂಘಿಕ್, ಬೈಠಕ್ ಹೆಸರಲ್ಲಿ ನಡೆಯೋ ಎಲ್ಲಾ ಚಟುವಟಿಕೆ ನಿಷೇಧ ಹೇರಬೇಕು, ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗೆ ನಿರ್ಬಂಧ ವಿಧಿಸಬೇಕು ಅಂತ ಆ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ರು ಪ್ರಿಯಾಂಕ್ ಖರ್ಗೆ. ಈಗ ಆ ಪತ್ರವೇ ರಾಜ್ಯದಲ್ಲಿ ದೊಡ್ಡ ಜಟಾಪಟಿ ಹುಟ್ಟುಹಾಕಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಿಚ್ಚು ಹೊತ್ತಿಸಿದೆ. ಈಗ ಸದ್ಯಕ್ಕೆ ಎಲ್ಲಾ ಕಡೆಗಳಲ್ಲಿ ಆರ್ಎಸ್ಎಸ್ನದ್ದೇ ಚರ್ಚೆ. ಸಿಎಂಗೆ ತಲುಪಿರೋ ಪತ್ರ ಮುಖ್ಯ ಕಾರ್ಯದರ್ಶಿಗೂ ತಲುಪಿದೆಯಂತೆ, ಪರಿಶೀಲಿಸಿ ಅಂತ ಸಿಎಂ ಸೂಚನೆ ನೀಡಿದ್ದಾರಂತೆ. ಈಗ ಆ ಪತ್ರ ಬೇರೆ ಬೇರೆ ಇಲಾಖೆಗಳ ಅಭಿಪ್ರಾಯ ಕೇಳುವ ಸಾಧ್ಯತೆ ಇದೆ. ಇಲಾಖೆಗಳ ಅಭಿಪ್ರಾಯವನ್ನಿಟ್ಕೊಂಡು ಆರ್ಎಸ್ಎಸ್ಗೆ ನಿರ್ಬಂಧ ಹಾಕಬೇಕೋ ಬೇಡವೋ ಅಂತ ನಿರ್ಧಾರ ತಗೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಪರಮೇಶ್ವರ್, ನಮ್ಮ ಇಲಾಖೆಗೆ ಆ ಪತ್ರ ಬಂದ್ರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಎಂದಿದ್ದಾರೆ. ಇದೇ ರೀತಿ ಹಲವಾರು ಇಲಾಖೆಗಳು ಅಭಿಪ್ರಾಯ ಹೇಳುವುದಕ್ಕೆ ಸಿದ್ಧವಾಗಿಯೂ ಇರಬಹುದು. ಎಲ್ಲ ಇಲಾಖೆಗಳು ಆರ್ಎಸ್ಎಸ್ಗೆ ನಿರ್ಬಂಧ ಹೇರೋ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಬಹುದು ಅಂತ ಹೇಳಲಾಗ್ತಿದೆ. ಅದಕ್ಕೆ ಕಾರಣ ಸೋಮವಾರ ರಾತ್ರಿ ನಡೆದ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ನಲ್ಲಿ ಆರ್ಎಸ್ಎಸ್ ಬಗ್ಗೆ ಚರ್ಚೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ನಿಷೇಧ ಹೇರಬೇಕೋ ಬೇಡವೋ ಎಂಬ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಯೋಜಿಸಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಚರ್ಚೆ ಆಗಿದೆ. ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದ ಬಗ್ಗೆಯೂ ಚರ್ಚೆ ಮಾಡಲಾಗಿದೆ. ಈ ಚರ್ಚೆ ನಡೆಯುವಾಗ ಸರ್ಕಾರಿ ಮೈದಾನಗಳನ್ನು ಆರ್ಎಸ್ಎಸ್ ಬಳಸೋದಕ್ಕೆ ಅವಕಾಶ ಕೊಡಬಾರದು ಅಂತಾನೆ ಬಹುತೇಕ ಸಚಿವರು ಒತ್ತಡ ಹಾಕಿದ್ದಾರಂತೆ. ಬಿಸಿ ಬಿಸಿ ಡಿನ್ನರ್ ಜೊತೆ ಆರ್ಎಸ್ಎಸ್ ಕುರಿತು ಬಿಸಿ ಬಿಸಿ ಚರ್ಚೆ ನಡೆದಿದ್ದು ಆರ್ಎಸ್ಎಸ್ ವಿರುದ್ಧ ಬಹುತೇಕ ಸಚಿವರು ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಆದ್ದರಿಂದಲೇ ಆರ್ಎಸ್ಎಸ್ಗೆ ನಿರ್ಬಂಧ ಸನ್ನಿಹಿತವಾಗಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗುತ್ತಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚಿಸಿ ನಿರ್ಧಾರ ಫಿಕ್ಸ್. ಆರ್ಎಸ್ಎಸ್ ವಿರುದ್ಧ ನಿರ್ಧಾರ ತಗೋಬೇಕು ಅಂತ ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಿದೆ. ಅದು ಯಾವ ರೀತಿಯ ನಿರ್ಧಾರವೋ ಗೊತ್ತಿಲ್ಲ. ಆದರೆ ಆರ್ಎಸ್ಎಸ್ಗೆ ಹಿನ್ನಡೆಯಾಗುವಂತಹ ನಿರ್ಧಾರ ತಗೊಳ್ಳೋದು 100% ಪಕ್ಕಾ ಅಂತ ಹೇಳಲಾಗ್ತಿದೆ. ಮುಂದೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ತಗೊಳ್ಬಹುದು ಅಂತ ಹೇಳಲಾಗ್ತಿದೆ. ಆರ್ಎಸ್ಎಸ್ಗೆ ಯಾವ ರೀತಿ ನಿರ್ಬಂಧ ವಿಧಿಸಲಾಗುತ್ತೆ ಅನ್ನೋದು ಸಚಿವ ಸಂಪುಟದ ಸಭೆಯ ನಂತರವೇ ಗೊತ್ತಾಗಲಿದೆ. ಆದರೆ ಈಗ ಸದ್ಯಕ್ಕೆ ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅಂತ ಚಿಂತನೆಗಳು ನಡೀತಾ ಇದ್ದಾವಂತೆ. ತಮಿಳುನಾಡು ಮಾದರಿ ಪರಿಶೀಲನೆಗೆ ಸಿಎಂ ಸೂಚನೆ ನೀಡಿದ್ದಾರಂತೆ. ಇಷ್ಟಕ್ಕೂ ಏನಿದು ತಮಿಳುನಾಡು ಮಾದರಿಯ ನಿರ್ಬಂಧ? ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕಲಾಗುತ್ತೆ ಅಂತ ಹೇಳಲಾಗ್ತಿದೆ. ಹೌದು, ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯವಾಗಿದೆ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಅನುಮತಿ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕಿದೆ. ಅನುಮತಿ ಪಡೆಯದೆ ಪಥಸಂಚಲನ ಮಾಡುವಂತಿಲ್ಲ. ಸೂಕ್ಷ್ಮ ಸ್ಥಳಗಳಲ್ಲಿ ಪಥಸಂಚಲನ ಮಾಡಬೇಕು ಅಂದರೆ ಅನುಮತಿ ತೆಗೆದುಕೊಳ್ಳಲೇಬೇಕು. ಇದೇ ಮಾದರಿ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬರ್ತಿವೆ ಬೆದರಿಕೆ ಕರೆಗಳು. ಒಟ್ನಲ್ಲಿ ರಾಜ್ಯ ಸರ್ಕಾರ ಹೊಸ ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಅದು ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಖಂಡಿತ ಹಿನ್ನಡೆ ಉಂಟು ಮಾಡುತ್ತೆ. ಈಗ ಸದ್ಯಕ್ಕೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳ ನಿಷೇಧದ ಬಗ್ಗೆ ಸಚಿವರು, ಶಾಸಕರು ಒಗ್ಗಟ್ಟಾಗಿ ಹೇಳಿಕೆ ನೀಡುವಂತೆ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತ ಸಿಎಂ ಸಂದೇಶ ರವಾನಿಸಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಮೊದಲು ಆರ್ಎಸ್ಎಸ್ಗೆ ನಿರ್ಬಂಧ ಹಾಕಲಿ ಅಂತ ಸಿಎಂಗೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವಂತೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸವಿಸ್ತಾರವಾಗಿ ಬರ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇಷ್ಟಕ್ಕೂ ಆ ಪೋಸ್ಟ್ನಲ್ಲಿ ಇರೋದೇನು ಇಲ್ಲಿದೆ ನೋಡಿ. ಕಳೆದ 2 ದಿನಗಳಿಂದ ನನ್ನ ಮೊಬೈಲ್ಗೆ ಕರೆಗಳು ಬರ್ತಿವೆ.
ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ಪ್ರಶ್ನಿಸಿದ್ದಕ್ಕಾಗಿ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆ ಹಾಕಲಾಗುತ್ತಿದೆ. ಕೆಟ್ಟ ಪದಗಳಲ್ಲಿ ನಿಂದಿಸುವ ಕೆಲಸವೂ ನಡೆಯುತ್ತಿದೆ. ಆದರೆ ಇದರಿಂದ ವಿಚಲಿತನಾಗುವುದಿಲ್ಲ. ಕರೆಗಳು ಬರುತ್ತಾ ಇರೋದಕ್ಕೆ ನನಗೆ ಆಶ್ಚರ್ಯವೂ ಆಗುತ್ತಿಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೂ RSS ಬಿಟ್ಟಿರಲಿಲ್ಲ. ಈಗ ನನ್ನನ್ನು ಯಾಕೆ ಬಿಡುತ್ತಾರೆ? ಬೆದರಿಕೆ, ನಿಂದನೆಯಿಂದ ನಾನು ಮೌನವಾಗುತ್ತೇನೆ ಅಂತ ಅವರು ಅಂದುಕೊಂಡರೆ ಅದು ತಪ್ಪಾಗುತ್ತದೆ. ಇದು ಬುದ್ಧ, ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸ್ಥಾಪಿತವಾದ ಸಮಾಜವನ್ನು ನಿರ್ಮಿಸುವ ಸಮಯ. ರಾಷ್ಟ್ರವನ್ನು ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸುವ ಸಮಯ. ಅಂತಾರಾಷ್ಟ್ರೀಯ ಕರೆಗಳ ಮೂಲಕ ಬೆದರಿಕೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದೇ ವಿಚಾರವಾಗಿ ಮಾತಾಡಿರೋ ಪ್ರಿಯಾಂಕ್ ಖರ್ಗೆ, ಹೊರದೇಶಗಳಿಂದ ಬೆದರಿಕೆ ಕರೆ ಬರ್ತಿದೆ. ಹಿಂದಿ, ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. FIR ರಿಜಿಸ್ಟರ್ ಮಾಡಬಹುದು, ಆದರೆ ಕಂಡು ಹಿಡಿಯೋದು ಕಷ್ಟ. ಅವರ ಬೆದರಿಕೆಯಿಂದ ನಮ್ಮ ಸಿದ್ಧಾಂತದಿಂದ ನಾವು ಹಿಂದೆ ಸರಿಯಲ್ಲ. ಇದು ನನ್ನ ಸಿದ್ಧಾಂತ, ನಾನು ಮಾತನಾಡಿದ್ದೇನೆ. ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನೇ ಬಿಡದವರು ನಮ್ಮನ್ನು ಬಿಡ್ತಾರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂತ ಒಂದು ಸಂಚ್ ತರ ಇದೆ. ಏನು ಹೆದರಿಕೆ ಬೇಕು ಇಲ್ಲ, ಬರೋದಿಲ್ಲ. ಅದು ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ID ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ID ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಲ್ಯಾಂಗ್ವೇಜ್ ಏನಂದ್ರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಿಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ. RSS ಮುಟ್ಟಿದರೆ ಭಸ್ಮ ಆಗ್ತಾರೆ ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ MB ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಯಾರು ಯಾರನ್ನ ಭಸ್ಮ ಮಾಡ್ತಾರೆ? ಭಸ್ಮ ಮಾಡೋಕೆ ಇವ್ರು ಯಾರು? ಭಸ್ಮ ಮಾಡೋನು ಮೇಲೆ ಇದ್ದಾನೆ ಎಂದು MB ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯಾರ್ಯಾರು ಭಸ್ಮ ಆಗ್ತಾರೋ ಏನೋ ಆಗ್ತಾರೆ, ಇವ್ರ ಕೈಗಿಲ್ಲ. ಅದು ಮ್ಯಾಲಿದಾನೆ ಒಬ್ಬರು ಯಾರು ಭಸ್ಮ ಆಗ್ಬೇಕು, ಯಾರು ಭಸ್ಮ ಆಗೋದಿಲ್ಲ ಅಂತೇಳಿ. ಯಾರ ಕೈಗೆ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದು ಮ್ಯಾಲಿದಾರ, ಅಲ್ಲಿಗೆ ನಾವು ಎದಿರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗಲಿ, ಯಾರ ಕಡೆ ಆಗಲಿ ಭಸ್ಮ ಮಾಡುವಂಥ ಶಕ್ತಿ ಇಲ್ಲ. RSS ನಿರ್ಬಂಧಕ್ಕೆ, ಪ್ರಿಯಾಂಕ್ ಪತ್ರ ವಿಚಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. RSS ನಿಷೇಧ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಲ್ಲ. ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗರು ಬಾಯ್ಬಿಟ್ರೆ ಸುಳ್ಳು ಹೇಳ್ತಾರೆ ಎಂದಿದ್ದಾರೆ ರಾಮಲಿಂಗಾರೆಡ್ಡಿ. ಸುಳ್ಳುಗಾರರು ಬಿಜೆಪಿಯವರು. RSS ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಸುಮ್ಮನೆ ದೂರ್ತಾ ಇದ್ದಾರೆ. ಅವ್ರು ಹೇಳಿದ್ದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಟೆಂಪಲ್ಸ್ ಅಲ್ಲಿ, ಪ್ಲೇ ಗ್ರೌಂಡ್ಸ್ ಅಲ್ಲಿ, ಶಾಲೆಗಳಲ್ಲಿ, ಈ ಥರದ ಜಾಗಗಳಲ್ಲಿ ಮಾಡಬಾರ್ದು ಅಂತ ಅವ್ರು ಹೇಳಿದ್ದೆ ಅಷ್ಟೇ. ಮಾಡ್ಕೊಳ್ಳಿ, ಅವ್ರದ್ದೇ ಇದಿದೆ, ಕೇಶವ ಕೃಪಾ ಇದೆ, ಇನ್ನೂ ಬೇಕಾದಷ್ಟು ಇದೆಲ್ಲ ತಗೊಂಡಿದ್ದಾರಲ್ಲ. ಎಲ್ಲ ಚಾಣಕ್ಯ ಯೂನಿವರ್ಸಿಟಿ ಇದೆ, ಮತ್ತೆ ಅವ್ರದೇ ಸಂಸ್ಥೆಗಳಿದೆ, ಮತ್ತೆ ಅವ್ರ ಮನೆಗಳಿದೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಅಡ್ಡಿಯಲ್ಲ. ನಮ್ಮಲ್ಲಿ ನನಗೆ ಜ್ಞಾಪಕ ಇಲ್ಲ, ನನಗೆ ಜ್ಞಾಪಕ ಇದ್ದಾಗ ಯಾವುದೂ ಇಲ್ಲ, ಅಥವಾ ನನ್ನ ಗಮನಕ್ಕೂ ಯಾವುದೂ ಬಂದಿಲ್ಲ. RSSಗೆ ನಿರ್ಬಂಧ ವಿಚಾರವಾಗಿ ಪ್ರಿಯಾಂಕ್ ವಿರುದ್ಧ ಹರಿಹಾಯ್ದಿದ್ದ ವಿಪಕ್ಷಗಳ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. RSS ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಬಡವ್ರ ಮಕ್ಳು ಇರ್ತಾರ್ರಿ. ನಿಮ್ಮ ಮಕ್ಕಳು NPS, DPSಗಳಲ್ಲಿ ಓದ್ತಾ ಇದಾರಲ್ಲ, ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಓದ್ತಾ ಇದಾರಲ್ಲ, ಆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ನೀವು ಚಟುವಟಿಕೆ ಮಾಡ್ಕೊಳ್ರಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ, ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹೇಬ್ರು ಬರ್ದಿರೋದು. ನೀವು ಯಾರಾದ್ರೂ ನೆಟ್ಟಕ್ಕೆ ಪತ್ರ ಓದಿದ್ದೀರಾ? ಇಲ್ಲಿ ಅದರ ಆಕ್ಟಿವಿಟೀಸ್ನ ಬ್ಯಾನ್ ಮಾಡಿ ಅಂದಿದ್ದಾರೆ. ತಪ್ಪೇನಿದೆ? ಸರ್ಕಾರಿ ಶಾಲೆಯಲ್ಲಿ ಯಾವ ಆಕ್ಟಿವಿಟೀಸು ನಡಿಬಾರ್ದು. ಪ್ರಿಯಾಂಕ್ ಖರ್ಗೆ ಪತ್ರದ ಪರವಾಗಿ ಕೆಲವು ಸಚಿವರು ಮತ್ತು ಕಾಂಗ್ರೆಸ್ ಶಾಸಕರು ಪ್ರತಿಕ್ರಿಯೆ ನೀಡಿದ್ದರು. ಪ್ರಿಯಾಂಕ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದರು.
ಈಗ ಇನ್ನೂ ಒಂದಷ್ಟು ಮಂದಿ ಈಗ ಪ್ರಿಯಾಂಕ್ ಪರವಾಗಿ ನಿಂತಿದ್ದು ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸೋ ವಿಚಾರದಲ್ಲಿ ಕಾಂಗ್ರೆಸ್ಗೆ ಆನೆ ಬಲ ಬಂದಂತಾಗಿದೆ. ಆರ್ಎಸ್ಎಸ್ಗೆ ನಿರ್ಬಂಧ ಹಾಕಬೇಕು ಅಂತಿದೆ ಕಾಂಗ್ರೆಸ್. ನಿರ್ಬಂಧ ಹಾಕಿದ್ರೆ ಸುಮ್ಮನಿರಲ್ಲ ಅಂತ ಸವಾಲು ಹಾಕ್ತಿದೆ ಬಿಜೆಪಿ. ಇದೆಲ್ಲದರ ಬೆನ್ನಲ್ಲೇ ಬಿಜೆಪಿ ಕೂಡ ಕೆಲವೊಂದು ತಂತ್ರಗಳನ್ನು ಅನುಸರಿಸ್ತಾ ಇದೆ. ಆರ್ಎಸ್ಎಸ್ ಪರವಾಗಿ ಜನಾಭಿಪ್ರಾಯ ರೂಪಿಸುವುದಕ್ಕೆ ಕ್ರಮ ಕೈಗೊಳ್ಳುತ್ತಿದೆ. ಆರ್ಎಸ್ಎಸ್ ಪರವಾಗಿ ಜನಾಭಿಪ್ರಾಯ ರೂಪಿಸಿದ್ರೆ ಕಾಂಗ್ರೆಸ್ ವಿರುದ್ಧವೇ ಅಭಿಪ್ರಾಯ ರೂಪಿಸಿದಂತೆ ಅಂತ ಅಂದ್ಕೊಂಡಿರೋ ಬಿಜೆಪಿ ಒಂದು ಹೊಸ ಅಭಿಯಾನವನ್ನೇ ಶುರು ಮಾಡಿಕೊಂಡಿದೆ. ಅದು ಯಾವ ಅಭಿಯಾನ ಗೊತ್ತಾ? ಐ ಲವ್ ಆರ್ಎಸ್ಎಸ್ ಅಭಿಯಾನ. ಹೌದು, ಕೆಲವು ಜಿಲ್ಲೆಗಳಲ್ಲಿ ಐ ಲವ್ ಆರ್ಎಸ್ಎಸ್ ಅಭಿಯಾನವನ್ನ ಬಿಜೆಪಿ ಶುರು ಮಾಡಿಕೊಂಡಿದ್ದು ಕಾಂಗ್ರೆಸ್ಗೆ ಈ ಮೂಲಕ ಬಿಸಿ ಮುಟ್ಟಿಸೋಕೆ ಮುಂದಾಗಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಐ ಲವ್ ಆರ್ಎಸ್ಎಸ್ ಕ್ಯಾಂಪೇನ್. ಕಲಬುರಗಿ, ವಿಜಯಪುರ, ಮಂಡ್ಯದಲ್ಲಿ ಅಭಿಯಾನ. ಪ್ರಿಯಾಂಕ್ ಕಾಂಗ್ರೆಸ್ ವಿರುದ್ಧ ಘೋಷಣೆ, ಆಕ್ರೋಶ. ಎಸ್, ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ಬ್ಯಾನ್ ಮಾಡೋ ಹೇಳಿಕೆ ವಿಚಾರ ಸಖತ್ ಸದ್ದು ಮಾಡುತ್ತಿದೆ. ಪ್ರಿಯಾಂಕ್ ಬರೆದ ಪತ್ರವನ್ನ ವಿರೋಧಿಸಿ ಕಲಬುರಗಿ ಬಿಜೆಪಿ ಘಟಕ ಪೋಸ್ಟರ್ ಕ್ಯಾಂಪೇನ್ ಶುರು ಮಾಡಿದೆ. ಯಾರು ಭಾರತವನ್ನ ಪ್ರೀತಿಸುತ್ತಾರೋ ಅವರು ಆರ್ಎಸ್ಎಸ್ ಅನ್ನು ಪ್ರೀತಿಸುತ್ತಾರೆ ಅಂತ ಪೋಸ್ಟರ್ಗಳಲ್ಲಿ ಉಲ್ಲೇಖಿಸಲಾಗಿದೆ. ನಗರದ ವಿವಿಧೆಡೆ ಪೋಸ್ಟರ್ ಅಂಟಿಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಮೊಳಗಿಸಲಾಗಿದೆ. ವಿಜಯಪುರದಲ್ಲೂ ಐ ಲವ್ ಆರ್ಎಸ್ಎಸ್ ಅಭಿಯಾನ ನಡೆದಿದೆ. ಮಂಡ್ಯದಲ್ಲೂ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಕ್ಯಾಂಪೇನ್ ನಡೆಸಿದ್ದು, ಯಾರು ಭಾರತವನ್ನ ಪ್ರೀತಿಸುತ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿಸುತ್ತಾರೆ ಎಂದು ಪ್ಲೇಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಮಂಡ್ಯ ಬಿಜೆಪಿ ಸದಸ್ಯರು. ಇಷ್ಟೇ ಅಲ್ಲದೆ ಮಂಡ್ಯದ ವಿವಿ ರೋಡ್ನಲ್ಲಿ ಸ್ಕೂಟರ್, ಕಾರ್, ಆಟೋಗಳಿಗೆ ಸ್ಟಿಕ್ಕರ್ ಅಂಟಿಸಿರೋ ಬಿಜೆಪಿ ಸದಸ್ಯರು ತಾಕತ್ತಿದ್ದರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಎಂದು ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ. RSS ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡಬಾರ್ದು. ನಿಮ್ಮ ಪ್ರಚಾರದ ತೆವಲಿದ್ರೆ ನೀವು ದೇವರಾಣೆಗೂ ಹೇಳ್ತೀನಲ್ಲ, ಬೇರೆ ಯಾವ್ದಾರ ಕಾರ್ಯಕ್ರಮಗಳು ಮಾಡಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಕೂಡಲೇ ಕ್ಷಮೆ ಯಾಚಿಸಬೇಕು. ರೈತರು ಸಾವಾಗ್ತಾ ಇದೆ. ರೈತರ ಆತ್ಮಹತ್ಯೆ ತಡೆಯೋದ್ರಲ್ಲಿ ಇವತ್ತು ಸ್ಟಿಕ್ಕರ್ ಅಂಟಿಸುವ ಅಭಿಯಾನ ಮಾಡಿದ್ದೀವಿ. ಐ ಲವ್ RSS ಘೋಷಣೆಗೆ ಹೋಗ್ತಾ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ RSSನ್ನು ಬ್ಯಾನ್ ಮಾಡಿ ಅಂತೇಳಿ ಒಂದು ಸವಾಲನ್ನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದೀವಿ. ಇವತ್ತು ಸ್ಟಿಕ್ಕರ್ ಅಭಿಯಾನ, ಎಲ್ಲ ವೆಹಿಕಲ್ಗಳಿಗೂ ಸ್ಟಿಕ್ಕರ್ ಹಾಕೋಂಥದ್ದು ಏನು ಐ ಲವ್ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು, ದೇಶಭಕ್ತ ಸಂಘಟನೆಯನ್ನು ನಾವು ಪ್ರೀತಿಸ್ತೀವಿ, ನಿಮ್ಮ ಮಟ್ಟಿಗೆ ನಾವು ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇದ್ದೀವಿ. ತಳಮಟ್ಟದಲ್ಲೇ ಆರ್ಎಸ್ಎಸ್ ಪರ ಜನಾಭಿಪ್ರಾಯ ರೂಪಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ. ಇದು ಮಾತ್ರವಲ್ಲ, ಕಾಂಗ್ರೆಸ್ ನಡೆಯ ಮೇಲೆ ನಿಗಾ ಇಟ್ಟಿರೋ ಬಿಜೆಪಿ ಒಂದು ಟೀಮನ್ನು ಕೂಡ ರಚನೆ ಮಾಡಿದೆ. ಒಂದು ವೇಳೆ ಆರ್ಎಸ್ಎಸ್ ಮೇಲೆ ಕಾಂಗ್ರೆಸ್ ನಿರ್ಬಂಧ ವಿಧಿಸಿದ್ರೆ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯೋ ಕೆಲಸವನ್ನೂ ಜೊತೆಗೆ ಮಾಡುತ್ತಿದೆ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ಬಗ್ಗೆ ಮಾತನಾಡಿದ ಸಿಟಿ ರವಿ, ಪ್ರತಿ ಸಂಘಟನೆಗೂ ಸಂಘಟಿತ ಆಗುವ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಈಗಾಗಲೇ 3 ಬಾರಿ ನಿಷೇಧಿಸಲು ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ, ಈಗಲೂ ಆಗಲ್ಲ ಎಂದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ನಂಬಿಕೆ ಇಟ್ಟಿದೆ, ಸಂಘಟಿತವಾಗುವಂಥ ಅಧಿಕಾರವನ್ನು ಕೊಡುತ್ತೆ. ಸಂವಿಧಾನ ಬಾಹಿರ ಅಲ್ಲ, ಇದು ಮೊದಲನೇದು ಅಲ್ಲ, ಕಡೆಯವರೂ ಅಲ್ಲ. ಬಹಳ ಸಾರಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋರು. ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಒಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ. ಅಂಥ ಸಂಚನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. 3 ಬಾರಿ ವಿಫಲರಾಗಿದ್ದಾರೆ, 4ನೇ ಬಾರಿನೂ ವಿಫಲರಾಗ್ತಾರೆ. ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ಮೊದಲು ಅಕ್ರಮ ಮಸೀದಿ, ಮದರಸಾ ತೆರವು ಮಾಡಿ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ಪ್ರಿಯಾಂಕ್ ಖರ್ಗೆಗೆ ತಾಕತ್ತಿದ್ರೆ ಅಕ್ರಮವಾಗಿ ಕಟ್ಟಿಕೊಂಡಿರೋ ಮಸೀದಿ, ಮದರಸಾ ಮೊದಲು ತೆರವು ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಆರ್ಎಸ್ಎಸ್ ರದ್ದು ಮಾಡೋಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ತಾಲಿಬಾನಿಗಳು. ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಶಿಷ್ಯರಲ್ಲ, ನೆಹರು ಶಿಷ್ಯರು. ನೆಹರು ಈ ದೇಶಕ್ಕೆ ಏನೂ ಕೊಟ್ಟಿಲ್ಲ. 2028ಕ್ಕೆ ಜನರೇ ಇವರಿಗೆ ಉತ್ತರ ಕೊಡ್ತಾರೆ ಎಂದು ಕಿಡಿಕಾರಿದ್ದಾರೆ.
ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂತ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿಸಿ. ಡಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂತ ಶೀಲಗಳು. ನಾ ಇಷ್ಟ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ. ನೀವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೀವೆಲ್ಲ ನೆಹರು ಮಂತನ್ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸವಾಲು ಹಾಕಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಮಾಡುವ ದಮ್ಮವರಲ್ಲಿ ಕಾಣಿಸುತ್ತಿಲ್ಲ. ಹಾಗೆ ಮಾಡಿದ್ರೆ ಅಲ್ಲೇ ಹೋಗಿ ನಾನು ಸಂಘದ ಶಾಖೆ ಮಾಡುತ್ತೇನೆ. ತಾಕತ್ತಿದ್ರೆ ಇವರ ಮಂತ್ರಿ ಅಲ್ಲಿಗೆ ಬರಲಿ. ಇವರನ್ನ ವಜಾ ಮಾಡುವ ಅಧಿಕಾರ ಇರುವ ಗವರ್ನರ್, ರಾಷ್ಟ್ರಪತಿ ಕೂಡ ಆರ್ಎಸ್ಎಸ್ನವರೇ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಯಾವ ಮಂತ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ? ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಕಾಂಗ್ರೆಸ್ಸೇ ಬೇರೆ. ಅದು ರಾಷ್ಟ್ರೀಯ ಕಾಂಗ್ರೆಸ್, ನಿಮ್ದು ಐ ಕಾಂಗ್ರೆಸ್. ನಾಳೆ ಓ ಕಾಂಗ್ರೆಸ್, ನಾಳೆ ಎಸ್ ಕಾಂಗ್ರೆಸ್, ಎಫ್ ಕಾಂಗ್ರೆಸ್, ಮನೆ ಲಾಸ್ಟ್ಗೆ ಗೋ ಕಾಂಗ್ರೆಸ್. ಈಗಿರೋ ಕಾಂಗ್ರೆಸ್ಸಿನ ಮಂತ್ರಿಮಂಡಲದಲ್ಲಿ ಯಾರಾದ್ರೂ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಹೇಳ್ರಪ್ಪ. ಆರ್ಎಸ್ಎಸ್ ಅಂಕುಶ ಹಾಕುವ ನಿರ್ಧಾರಕ್ಕೆ ಆರ್ಎಸ್ಎಸ್ ಗರಂ. ಈಗ ಸದ್ಯಕ್ಕೆ ಬಿಜೆಪಿ ಮಾತ್ರವಲ್ಲ, ಆರ್ಎಸ್ಎಸ್ ಕೂಡ ರಾಜ್ಯ ಸರ್ಕಾರದ ನಡೆಗೆ ಕೆಂಡಾಮಂಡಲವಾಗಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆ ರಾಜ್ಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಕೇಶವ್ ಕೃಪಾ ಕಚೇರಿಯಲ್ಲಿ ಚರ್ಚೆ ನಡೆಸಲಾಗಿದ್ದು, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ. ಹಿಂದೂ ವಿರೋಧಿ ನಿಲುವಿನ ವಿರುದ್ಧ ಜಾಗೃತಿಗೊಳ್ಳಲು ಭಾಗವತ್ ಸಲಹೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಸಲಹೆ ಜಾರಿಗೆ ಬರಲಿದೆ.